ಮಾಜಿ ಎಂಎಲ್ಎ ಮಗನಿಗೆ ಸುಟ್ಟು ಹಾಕಿದ ಪಾಪಿಗಳು. ಧಾರವಾಡದ ರೈಲ್ವೆ ಟ್ರ್ಯಾಕ್ ಬಳಿ ನಡೆದ ದುರಂತ ಘಟನೆ. ಅಕ್ಕಪಕ್ಕ ರೈಲು ಹೋಗ್ತಾ ಇದೆ ಕಣ್ರಿ. ಸುತ್ತಲೂ ನಿರ್ಜನ ಪ್ರದೇಶ. ಪೊಲೀಸರಿಗೆ ಸುಟ್ಟಿದ ಕಾರೊಂದು ಪತ್ತೆಯಾಗಿತ್ತು. ಅದರೊಳಗೆ ಸುಟ್ಟು ಕರಕಲಾದ ಶವವೊಂದು ಸಿಕ್ಕಿತ್ತು. ಪೊಲೀಸರಿಗೆ ಮಾತ್ರ ಇದು ಯಾರ ಶವ, ಯಾರ ಕಾರ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು ನೋಡಿ. ಎಲ್ಲ ಆಯಾಮದಿಂದ ತನಿಖೆ ಮಾಡುತ್ತಾ ಹೋದಾಗ ಕಂಡು ಬಂದಿದ್ದೆ ಆ ಕಾರಿನಲ್ಲಿ ಸುಟ್ಟು ಕರಗಲಾಗಿತ್ತು ಬೇರೆ ಯಾರೂ ಅಲ್ಲ, ಬದಲಿಗೆ ಮಾಜಿ ಶಾಸಕನ ಮಗ ಅನ್ನೋದು. ಅಂದಹಾಗೆ ಧಾರವಾಡ ತಾಲೂಕಿನ ರಾಂಪುರ್ ಬಳಿ ನಡೆದ ಘಟನೆ ಇದು. ಇಲ್ಲಿನ ರೈಲ್ವೆ ಟ್ರ್ಯಾಕ್ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ವೇಗ್ನಾರ್ ಕಾರೊಂದು ಪತ್ತೆಯಾಗಿತ್ತು. ಆ ಕಾರಿನಲ್ಲಿ ಸುಟ್ಟು ಕರಕಲಾಗಿದ್ದ ಶವವೊಂದು ಪತ್ತೆಯಾಗಿತ್ತು. ನಿರ್ಜನ ಪ್ರದೇಶದಲ್ಲಿ ಸ್ಥಳೀಯರು ಮೊದಲು ಇದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಆಗ ತನಿಖೆ ಶುರುವಿಟ್ಟುಕೊಂಡ ಪೊಲೀಸರಿಗೆ ಗೊತ್ತಾಗಿದ್ದೆ ಅದು ಮಾಜಿ ಎಂಎಲ್ಎ ಬಾಬುರಾವ್ ಬೋಳ್ಶೆಟ್ಟಿ ಮಗ ರಾಜು ಬೋಳ್ಶೆಟ್ಟಿ ಅನ್ನೋದು ಗೊತ್ತಾಗಿತ್ತು. ಯಾರೊಂದಿಗೂ ದ್ವೇಷ ಇಲ್ಲದ ರಾಜು, ರಾಜಕೀಯ ಬಿಟ್ಟು ಜನಸೇವೆ ಮಾಡ್ತಿದ್ದ ಎಂಎಲ್ಎ ಮಗ. 53 ವರ್ಷದ ರಾಜು ಬೋಳ್ಶೆಟ್ಟಿ ಕೊಲೆಯಾಗಿ ಹೋಗಿದ್ರು. ಒಳ್ಳೆಯವರಿಗೆ ಇದು ಕಾಲವಲ್ಲ ನೋಡಿ. ಅವರು ಯಾರ ತಂಟೆಗೂ ಹೋದವರಲ್ಲ. ತಂದೆ ರಾಜಕೀಯದಲ್ಲಿದ್ರು, ಇವರು ರಾಜಕೀಯದ ಬಗ್ಗೆ ಆಸಕ್ತಿ ತೋರಿಸಿರ್ಲಿಲ್ಲ. ಜನಸೇವೆ ಮಾಡ್ತಾ ಜನರೊಂದಿಗೆ ಖುಷಿಯಿಂದ ಇರ್ತಾ ಇದ್ರು. ಆದ್ರೆ ಯಾರೋ ಕೊಲೆ ಮಾಡಿ ಕಾರ್ ಸಮೇತ ರಾಜು ಅವರನ್ನ ಸುಟ್ಟು ಹಾಕಿದ್ದಾರೆ ಅಂತ ರಾಜು ಅಭಿಮಾನಿಗಳು ಹೇಳೋದು ಹೀಗೆ. ಬೆಳಿಗ್ಗೆ 11 ಗಂಟೆ ಸುಮಾರು ನಮಗ್ ಗೊತ್ತಾಯ್ತು. ಆಮೇಲೆ ಬಂದ್ ನೋಡ್ಲಿಕ್ಕಾಗಿ ಈ ಸ್ಥಿತಿಯಲ್ಲಿ ಏನಾಗಿತ್ತು ಸರ್? ಮಂಜು ಸರ್ ಏನ್ ಈ ಶಬ್ದ ಅಂತೂ ಏನ್ ಹೇಳಕ್ ಬರುದಿಲ್ರಿ. ನಮಗೂ ಕಾಣ್ ಬರುದು ನೋಡಿದಾಗ ಅದ ಪೂರಾ ಎಲ್ಲ ಏನು ಗುರ್ತಾಗದಂಗೆ ಸುಟ್ಟಾಯ್ತು, ಅಷ್ಟು ಮಾತ್ರ ಹೇಳ್ಬೋದು. ತಂದೆ ಮಾಜಿ ಶಾಸಕರಾಗಿದ್ರು. ಪುತ್ರ ರಾಜು ಅವರಿಗೆ ರಾಜಕೀಯ ವ್ಯಾಮೋಹ ಒಂಚೂರು ಇರ್ಲಿಲ್ಲ. ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು. ಜೊತೆಗೆ ಶಿಕ್ಷಣ ಸಂಸ್ಥೆ ಕೂಡ ನಡೆಸ್ತಾ ಇದ್ರು. ಸುತ್ತಲೂ ಹಳ್ಳಿಗಳಲ್ಲಿ ಮುಖಂಡನಾಗಿ ರಾಜಿ ಪಂಚಾಯಿತಿ ನಡೆಸ್ತಾ ಇದ್ರು. ಆದ್ರೆ ಸೋಮವಾರ ಸಂಜೆ ಮನೆಯಿಂದ ಹೊರಗೆ ಹೋದವರು ಮರಳಿ ಬರ್ಲೇ ಇಲ್ಲ ನೋಡಿ. ಇತ್ತ ದಟ್ಟ ಅರಣ್ಯದಲ್ಲಿ ರಾಜು ಬೋಳ್ಶೆಟ್ಟಿಗೆ ಸೇರಿದ ಕಾರು ಸುಟ್ಟು ಭಸ್ಮವಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಕುಟುಂಬದ ಸದಸ್ಯರು ಕಣ್ಣೀರು ಹಾಕ್ತಾ ಇದ್ರು. ಘಟನಾ ಸ್ಥಳವು ಅತ್ಯಂತ ನಿರ್ಜನ ಪ್ರದೇಶವಾಗಿದೆ. ದುಷ್ಕರ್ಮಿಗಳು ರಾಜು ಅವರನ್ನ ಅಪಹರಿಸಿ ತಂದು ಕೊಲೆ ಮಾಡಿರಬಹುದೆಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಹತ್ಯೆಯ ನಂತರ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಶವವನ್ನ ಕಾರಿನಲ್ಲೇ ಇರಿಸಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಸಾಧ್ಯತೆ ಇದೆ. ವಿಷಯ ತಿಳಿದು ಪೊಲೀಸ್ ಅಧೀಕ್ಷಕ ಗುಂಜನಾರ್ಯ ಹಾಗೂ ಗ್ರಾಮೀಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ವಿಧಿವಿಜ್ಞಾನ ತಂಡ ಮತ್ತು ಶ್ವಾನದಳ ಭೇಟಿ ನೀಡಿ ಸಾಕ್ಷಿ ಸಂಗ್ರಹಿಸಿವೆ. ಪ್ರಕರಣ ದಾಖಲಿಸಿಕೊಂಡು DNA ಪರೀಕ್ಷೆ ಮಾಡಲಾಗ್ತಾ ಇದೆ. ಜೊತೆಗೆ ಕೊಲೆ ಮಾಡಿರಬಹುದಾದ ಸಾಧ್ಯತೆಗಳಿದ್ದು ಆರೋಪಿಗಳ ಹುಡುಕಾಟವನ್ನ ಪೊಲೀಸರು ನಡೆಸಿದ್ದಾರೆ. ಸದ್ಯಕ್ಕೆ ರಾಜು ಬೋಳ್ಶೆಟ್ಟಿ ಘಟನೆಯು ಜಿಲ್ಲಾದ್ಯಂತ ಭಾರೀ ಸಂಚಲನ ಮೂಡಿಸಿದೆ. ಇದು ಪೂರ್ವ ನಿಯೋಜಿತ ಕೊಲೆ ಎಂಬ ಬಲವಾದ ಶಂಕೆ ವ್ಯಕ್ತವಾಗ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೆ ಕೊಲೆಯಾಯಿತು, ಏನು ಕತೆ ಅನ್ನೋದು ಪೊಲೀಸರ ತನಿಖೆಯ ನಂತರವೇ ಗೊತ್ತಾಗಲಿದೆ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.